ಚಾಣಕ್ಯ ನೀತಿಯ ತತ್ವಗಳನ್ನು ಅನುಸರಿಸಿದರೆ ಜೀವನದಲ್ಲಿ ಹಲವು ರೀತಿಯ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಚಾಣಕ್ಯರ ನೀತಿಯನ್ನು ಇಂದಿಗೂ ಅನುಸರಿಸುವ ಜನರಿದ್ದಾರೆ. ಚಾಣಕ್ಯರ ಮಾತುಗಳ ಅನುಸರಣೆಯಿಂದ ಜೀವನ ಸುಧಾರಿಸುತ್ತದೆ. ಜೀವನದ ಪ್ರತಿ ಹಂತದಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಆಚಾರ್ಯ ಚಾಣಕ್ಯ ಬದುಕಿನಲ್ಲಿ ಘನತೆ, ಗೌರವ ಹೆಚ್ಚಲು ಈ 4 ವಿಷಯಗಳನ್ನು ರಹಸ್ಯವಾಗಿಡಬೇಕು ಎಂದು ಹೇಳಿದ್ದಾರೆ. ಈ ವಿಚಾರಗಳು ಬಹಿರಂಗವಾದರೆ ವ್ಯಕ್ತಿಯು ತನ್ನ ಘನತೆಯನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ, ಜೀವನದ ಪ್ರತಿಯೊಂದು ಹಂತದಲ್ಲೂ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಅಂತಹ ರಹಸ್ಯಗಳು ಯಾವುವು ನೋಡಿ. ಸದ್ಭಾವನೆಯಿಂದ ಮಾಡಿದ ಸದಾಚಾರ ಎಂದಿಗೂ ನಾಶವಾಗುವುದಿಲ್ಲ. ಪುಣ್ಯದ ಗುಣವನ್ನು ಇತರರಿಗೆ ವಿವರಿಸಿದರೆ ಅದರ ಪರಿಣಾಮವು ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಅದೃಷ್ಟದ ಲಾಭವನ್ನು ಪಡೆಯಲು ಸಾಧ್ಯವಿಲ್ಲ. ಚಾಣಕ್ಯನ ಪ್ರಕಾರ ದಾನವನ್ನು ಶ್ರೇಷ್ಠ ಸೇವೆ ಎಂದು ಪರಿಗಣಿಸಲಾಗಿದೆ. ಇವುಗಳಲ್ಲಿ ರಹಸ್ಯವಾದ ದಾನವು ಅತ್ಯುನ್ನತವಾಗಿದೆ. ಅಂದರೆ ದಾನವನ್ನು ರಹಸ್ಯವಾಗಿ ಮಾಡಬೇಕು. ನಮ್ಮ ದಾನ ಬೇರೆಯವರಿಗೆ ತಿಳಿಯಬಾರದು. ಮನೆಯಲ್ಲಿನ ತೊಂದರೆಗಳು ಮತ್ತು ಸಮಸ್ಯೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ನಮ್ಮ ಕುಟುಂಬದ ಮೌಲ್ಯವನ್ನು ನಾವೇ ಕಡಿಮೆ ಮಾಡಿದಂತಾಗುತ್ತದೆ. ಮನೆಯ ಸಮಸ್ಯೆಗಳನ್ನು ನಾವೇ ಪರಿಹರಿಸಿಕೊಳ್ಳಬೇಕು. ಮನೆಯಲ್ಲಿ ನಡೆದದ್ದನ್ನು ಇತರರಿಗೆ ಹೇಳಬೇಡಿ. ಶತ್ರುಗಳು ಇದರ ಲಾಭ ಪಡೆಯಬಹುದು. ಮನೆಯ ದೋಷಗಳು ಅಥವಾ ಸಮಸ್ಯೆಗಳ ಬಗ್ಗೆ ಇತರರಿಗೆ ಹೇಳುವುದು ನಿಮ್ಮ ಖ್ಯಾತಿ ಮತ್ತು ಘನತೆಗೆ ಹಾನಿಯುಂಟು ಮಾಡುತ್ತದೆ. ನೀವು ವೈವಾಹಿಕ ಜೀವನದಲ್ಲಿ ಸಂತೋಷವನ್ನು ಕಾಪಾಡಿಕೊಳ್ಳಲು ಬಯಸಿದರೆ ನಿಮ್ಮ ಲೈಂಗಿಕ ಅನುಭವಗಳನ್ನು ಸಾರ್ವಜನಿಕಗೊಳಿಸಬೇಡಿ. ಪತಿ ಪತ್ನಿಯರ ನಡುವಿನ ಸಂಬಂಧದ ಕುರಿತು ಚರ್ಚೆಗಳು ಯಾವುದೇ ಮೂರನೇ ವ್ಯಕ್ತಿಯನ್ನು ತಲುಪಬಾರದು. ಇಲ್ಲದಿದ್ದರೆ ಸಂಬಂಧ ಮುರಿದು ಬೀಳುತ್ತದೆ. ಆ ವ್ಯಕ್ತಿ ಸಮಾಜದಲ್ಲಿ ಅತ್ಯಂತ ಕೆಟ್ಟ ವ್ಯಕ್ತಿ ಎಂದು ಗುರುತಿಸಲ್ಪಡುತ್ತಾನೆ ಎಂದು ಚಾಣಕ್ಯ ಹೇಳುತ್ತಾನೆ. 4 ಗೋಡೆಗಳ ಮಧ್ಯೆ ಗಂಡ ಹೆಂಡತಿ ನಡುವೆ ನಡೆದಿದ್ದನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಎಂದು ಚಾಣಕ್ಯ ಸಲಹೆ ನೀಡುತ್ತಾರೆ. ಚಾಣಕ್ಯರ ಪ್ರಕಾರ ಕೆಲವು ಸಾಬೀತಾದ ಔಷಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಯಾವಾಗಲೂ ಗೌಪ್ಯವಾಗಿಡಬೇಕು. ಚಾಣಕ್ಯ ಹೇಳುವಂತೆ ಈ ಔಷಧಿಗಳು ಇತರರಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತವೆ, ಆದರೆ ಸಿದ್ಧ ಔಷಧವನ್ನು ಸಾರ್ವಜನಿಕವಾಗಿ ಹೇಳುವುದು ಸೂಕ್ತವಲ್ಲ. ಇದನ್ನು ಅನೇಕರು ದುರುಪಯೋಗಪಡಿಸಿಕೊಳ್ಳುವ ಸಾಧ್ಯತೆ ಇದೆ. ಮೇಲಿನ 4 ವಿಷಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬಾರದು ಎನ್ನುತ್ತಾನೆ ಚಾಣಕ್ಯ. ಇದು ನಿಮ್ಮ ಸಂಬಂಧವನ್ನು ಹಾಳು ಮಾಡಬಹುದು ಅಥವಾ ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಬಹುದು. ಸಮಾಜದಲ್ಲಿ ಯಾರೂ ನಿಮ್ಮನ್ನು ಗೌರವಿಸುವುದಿಲ್ಲ.